ಆರೋಗ್ಯ ಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಲಿದ್ದಾರೆ ಗೌರ್ನಮೆಂಟ್ ಆಯುರ್ವೇದಿಕ್ ಕಾಲೇಜ್ನ ಪ್ರೊಫೆಸರ್ ಆದ ಡಾಕ್ಟರ್ ಶ್ರೀಧರ್ ರಾವ್ ಅವರು. ಶ್ರೀಧರ್ ರಾವ್ ಅವರನ್ನು ಈ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಆಯುರ್ವೇದದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ. ಆಯುರ್ವೇದ ಇದು ನೋಡಿ, ಎರಡು ಪದ ಬರುತ್ತಿಲ್ಲ. ಆಯು ಪ್ಲಸ್ ವೇದ, ಆಯುರ್ವೇದ. ವೇದ ಅಂದ್ರೇನು? ನಾಲೆಡ್ಜ್. ವೇದ ಮೀನ್ಸ್ ನಾಲೆಡ್ಜ್. ಯಾವುದು ನಾಲೆಡ್ಜು? ಆಯು ಪ್ಲಸ್ ಆಯುಷಿನ ನಾಲೆಡ್ಜ್. ಯಾವುದು ಆಯುಷಿನ ಬಗ್ಗೆ ಜ್ಞಾನವನ್ನು ಕೊಡ್ತದೋ ಅದೇ ಆಯುರ್ವೇದ. ಹಾಗೆ ನಮ್ಮ ಸನಾತನ ಧರ್ಮ ಎಷ್ಟು ಶ್ರೇಷ್ಠವೋ ಅಷ್ಟೇ ಸನಾತನವಾಗಿರ್ತಕ್ಕಂಥದ್ದು ಆಯುರ್ವೇದ ಶಾಸ್ತ್ರ. ಇದು ಅಥರ್ವಣ ವೇದದ ಉಪಾಂಗ ವೇದ. ಸೊ ಅದನ್ನು ಆಯುರ್ವೇದ ಅಂತಕ್ಕಂಥ ಪದದಲ್ಲಿ ಹೇಳಲಾಗಿದೆ. ಸರಿಯಾದ ಜೀವನವನ್ನು ಮಾಡಲು, ಒಳ್ಳೆಯ ಆರೋಗ್ಯವನ್ನು ಗಳಿಸಲು, ಉತ್ತಮವಾದ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಶತಾಯುವಾಗಿ ಬದುಕಲು ಬೇಕಾಗಿರೋದು ಎಲ್ಲ ನಾಲೆಡ್ಜನ್ನು ನಾವು ಈ ಆಯುರ್ವೇದದಲ್ಲಿ ಪಡಿಬೋದು ಅಂತ ಹೇಳ್ತೀನಿ ಸರ್. ಈ ಅನಂತ ಮತ್ತು ಅನಾದಿಯಾದ ಆಯುರ್ವೇದದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಹೇಳ್ಬೇಕು ಅಂತ ಹೇಳ್ತಾರೆ. ಏನು ಅದರ ಅರ್ಥ? ನೋಡಿ, ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ, ಆಯುರ್ವೇದ ಅಥರ್ವಣ ವೇದ ಅಂತ ಹೇಳ್ಬೇಕಾದ್ರೆ ದೇರ್ ಮಸ್ಟ್ ಬಿ ಸಮ್ ಇರಬೇಕಲ್ಲ. ಬ್ರಹ್ಮಸ್ಮೃತ್ ಆಯುಷೋ ವೇದಂ ಪ್ರಜಾಪತಿಂ ಅಜಿಗ್ರಹಾತ್ ಸೋ ಅಶ್ವಿನೋತ್ಸವ ಸಹಸ್ರಾಕ್ಷಾಂ ತೇ ಅತ್ರಿಪುತ್ರಾಧಿಕಾನ್ ಮುನೀನ್ ತೇ ಅಗ್ನಿವೇನ ಶಾನಿಕಾತು ಪೃಥಕ್ ತಂತ್ರಾಣಿ ತೇನಿರೆ ಅಂತಕ್ಕಂಥದ್ದು ಇದು ಆಯುರ್ವೇದದ ಪ್ರಾದುರ್ಭಾವ. ಬ್ರಹ್ಮನಿಂದ ಬಂದಿರತಕ್ಕದ್ದು ಆಯುರ್ವೇದ. ಅಲ್ಲಿಂದ ಅಶ್ವಿನಿ ಮಹರ್ಷಿಯಲ್ಲಿ ಬಂದ ಅಶ್ವಿನಿ ಮಹರ್ಷಿ, ಹೀಗೆ ಋಷಿಯವರಿಂದ ಬಂದಿರತಕ್ಕಂಥ ಆಯುರ್ವೇದ ಅಂತಕ್ಕಂಥದ್ದು ಆಯುರ್ವೇದದ ಬಗ್ಗೆ, ಅದರ ಒಂದು ಹುಟ್ಟಿನ ಬಗ್ಗೆ ನಿಮಗೆ ಹೇಳ್ತಕ್ಕಂಥ ವಿಷಯ. ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಅಂತಕ್ಕಂಥ ವಿಚಾರ ಇದೆಯಲ್ಲ, ತುಂಬ ಆ ವಿಚಾರದ ಬಗ್ಗೆ ನಾವು ಇವತ್ತಿನ ಜನ ಯಾಕೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೊಸ ಕಾಯಿಲೆಗಳು ಬರ್ತಾಯಿದೆ ಅಂದರೆ ಇಲ್ಲೇ ಇಡುತ್ತಾ ಇದ್ದಾರೆ ಅವರು. ಮನುಷ್ಯ ಬೆಳಗ್ಗೆ ಏಳಗಿಂದ ರಾತ್ರಿ ಮಲಗುವವರೆಗೆ ಮಾಡಬೇಕಾದ ಕಾರ್ಯಕ್ರಮದ ಎಲ್ಲ ವ್ಯತ್ಯಾಸ ಆಗಿದೆ. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ 108 ಕಾಯಿಲೆ ಬರುತ್ತೆ ನೋಡಿ. ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇ. ಬ್ರಾಹ್ಮಿ ಮುಹೂರ್ತ ಅಂದರೆ ಯಾವುದು? ಸೂರ್ಯೋದಯಕ್ಕಿಂತ ಮುಂಚೆ. ಆ್ಯಕ್ಚುಲಿ ಮೊದಲನೇ ಆಯಾಮ, ಎರಡನೇ ಆಯಾಮ, ಮೂರನೇ ಆಯಾಮ ಅಂತ ಹೇಳ್ತಾರೆ. ಅಷ್ಟೆಲ್ಲ ಮಧ್ಯರಾತ್ರಿ 3 ಗಂಟೆ 4 ಗಂಟೆ ನಿಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಮನುಷ್ಯ ಏನಾಗ್ಬಿಟ್ಟಿದೆ ಅಂದರೆ ಅವನು ಕಮಿಟ್ಮೆಂಟ್ಗಿಂತ ಹೆಚ್ಚಿಗೆ ಇದಾಗಿದ್ದರಿಂದ ಅವನಿಗೆ ಸಮಯವೇ ಇಲ್ಲ. ರಾತ್ರಿ ಮಲಗದೆ 2 ಗಂಟೆ 3 ಗಂಟೆ. ಅಟ್ಲೀಸ್ಟ್ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಅಂತಕ್ಕಂಥದ್ದು ಸೂರ್ಯೋದಯಕ್ಕಿಂತ ಮುಂಚೆ ಅವನು ಎದ್ದಿದೆ ಆದರೆ ಸ್ವಸ್ಥಂ ರಕ್ಷಣಾರ್ಥಂ ಆಯುಷಃ. ಅವನು ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡ್ಕೊ, ಆರೋಗ್ಯವನ್ನು ಕಾಪಾಡ್ಕೊಳಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಯಾರು ಸ್ವಾಸ್ಥ್ಯ? ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಮನಃ ಇಂದ್ರಿಯ ಸ್ವಸ್ಥ ಇತಿ ಉಚ್ಯತೆ ಅಂತಕ್ಕಂಥದ್ದು ಈ ಶ್ಲೋಕದ ಅರ್ಥ ಏನಪ್ಪ ಅಂದರೆ, ಯಾರಿಗೆ ಮನಸ್ಸು ಪ್ರಫುಲ್ಲವಾಗಿರುತ್ತೆ, ಇಂದ್ರಿಯಗಳು ಸಂತೋಷವಾಗಿರುತ್ತೆ, ದೇಹ ಹಗುರವಾಗಿರುತ್ತೆ, ತ್ರಿದೋಷಗಳು ಬ್ಯಾಲೆನ್ಸಲ್ಲಿ ಇರುತ್ತೆ, ಅವನೇ ಅಲ್ಲಿ ಪರ್ಸನ್ ಈಸ್ ಹೆಲ್ದಿ ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ. ಸಚ್ ಪರ್ಸನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಸ್ವಾಸ್ಥ್ಯ. ಹಿ ಈಸ್ ದ ಆರೋಗ್ಯವಂತ ಪುರುಷ. ಅದನ್ನು ಅವನು ಕಾಪಾಡ್ಕೊಳ್ಬೇಕಾದ್ರೆ ದ ಫಂಡಮೆಂಟಲ್ ಥಿಂಗ್, ದ ಬೇಸಿಕ್ ಥಿಂಗ್, ವೆರಿ ಮಚ್ ರಿಕ್ವೈರ್ಡ್ ಆ್ಯಂಡ್ ಎಸೆನ್ಷಿಯಲ್ ಟು ಡೂ ಇಟ್ ಎವ್ರಿಬಡಿ. ಪ್ರತಿಯೊಬ್ಬ ಶ್ರೀ ಸಾಮಾನ್ಯನು ಆಚರಣೆ ತರಲೇಬೇಕಾಗಿರೋದು ವಿಚಾರ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಅಂತಕ್ಕಂಥ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಒಳ್ಳೆ ಮಾಹಿತಿ ಕೊಟ್ರಿ. ಹಾಗೆ ಇತಿಹಾಸ ಮರುಕಳಿಸುತ್ತೆ ಅನ್ನೋ ಹಾಗೆ ಈಗಿನ ಜನರಿಗೆ ಮತ್ತೆ ಆಯುರ್ವೇದದ ಬಗ್ಗೆ ಒಲವು ಜಾಸ್ತಿ ಆಗ್ತಾ ಇದೆ. ಈ ಆಯುರ್ವೇದನ ದಿನನಿತ್ಯದಲ್ಲಿ ಯಾವ ರೀತಿ ಅವರು ಉಪಯೋಗಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಮ್ಮ ಶ್ರೀ ಸಾಮಾನ್ಯರಿಗೆ ತಿಳಿಸ್ಕೊಡಿ. ವೆರಿ ಸಿಂಪಲ್ ಸರ್. ಪ್ಯಾರಾಬಾಲ್ ಹೇಳ್ತೀವಿ ನಾವು. ಪ್ಯಾರಾಬಾಲ್ ಅಂದ್ರೇನು? ಇದು ಗೋ ಟು ದ ಟಾಪ್ ಅಗೈನ್ ಇಟ್ ಕಮ್ ಬ್ಯಾಕ್, ದ ಹಿಸ್ಟ್ರಿ ರಿಪೀಟ್ಸ್. ಇವೆಲ್ಲ ಪ್ರಾಬ್ಲಮ್ ನೀವು ಕೇಳಿದಿರಿ ನೋಡಿ. ಸಮಗ್ರವಾದ ಶಾಸ್ತ್ರ ಆಯುರ್ವೇದ. ಇಲ್ಲಿ ತ್ರಿದೋಷ ಸಿದ್ಧಾಂತ, ಸಪ್ತಧಾತು ಸಿದ್ಧಾಂತ, ತ್ರಿಮಲ ಸಿದ್ಧಾಂತ ಹೇಳಿದ್ದಾರೆ, ಹೌದಾ? ಇಲ್ಲಿ ಏನು ಹೇಳ್ತಾನೆ ಅಂದರೆ, ಕಾಯಿಲೆ ಬಂದ ಮೇಲೆ ಔಷಧಿ ತೊಗೊಳೋದು ದೊಡ್ಡದಲ್ಲ, ಕಾಯಿಲೆ ಬರೋದ ಹಾಗೆ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಿಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದೇ ಇಲ್ಲಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಇರೋದು. ಆಯು ಕಾಮಾಯಾಮ ಅನೇನ ಧರ್ಮಾರ್ಥ ಸುಖ ಸಾಧನಂ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವಿಧ ಸಾಧನೆಗಳಿಗೆ ಮೊದಲು ಅವನು ಆರೋಗ್ಯವಂತ ಪುರುಷನಾಗಿರಬೇಕು. ನೋಡಿ, ಈಗ ವಿದ್ಯಾದಾನ ಮಾಡೋದು ಶ್ರೇಷ್ಠ, ಕರೆಕ್ಟಾ? ಹಸಿವಾದವನಿಗೆ ಆಹಾರ ದಾನ ಮಾಡೋದು ಅಷ್ಟೇ ಶ್ರೇಷ್ಠ, ಕರೆಕ್ಟಾ? ಆದರೆ ರೋಗಿಗೆ ಚಿಕಿತ್ಸೆ ಮಾಡೋದು ಎಲ್ಲದಕ್ಕಿಂತ ಶ್ರೇಷ್ಠ. ಆದ್ದರಿಂದ ವೈದ್ಯೋ ನಾರಾಯಣೋ ಹರಿ ಹೇಳಿದ್ದಾರೆ. ಅಂದರೆ ನಾರಾಯಣ ಹರಿಗೆ ಸಮಾನ ವೈದ್ಯ. ಆದರೆ ಈಗಿನ ವೈದ್ಯರ ಹೇಗಾಗಿದ್ದಾರೆ ಅಂದರೆ, ವೈದ್ಯೋ ನಾರಾಯಣ ಹರಿಗೆ ವಿರುದ್ಧವಾಗಿ ವೈದ್ಯ ಯಮಕಿಂಕರ. ಯಮ ಬರೀ ಪ್ರಾಣವನ್ನು ಹರತಿ, ಆದರೆ ಈಗಿನ ವೈದ್ಯರು ಪ್ರಾಣಂ ಹರತಿ ಧನಂ ಹರತಿ. ದಟ್ ಶುಡ್ ನಾಟ್ ಬಿ ಹ್ಯಾಪನ್. ಸೊ ನಾನು ಕಳಕಳಿಯಿಂದ ವಿನಂತಿಸ್ಕೊಳ್ಳೋದು ಶ್ರೀ ಸಾಮಾನ್ಯರಲ್ಲಿ ಏನಂದರೆ,
ನಮ್ಮನ್ನು ನಾವು ಆರೋಗ್ಯವಂತರಾಗಿ ಇಟ್ಕೊಳ್ಳೋಕ್ಕೆ ಆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಮೈಗೂಡಿಸಿಕೊಂಡಿದ್ದೇ ಆದರೆ, ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ, ಅದನ್ನು ಅವರು ಸ್ವತಃ ಅವರು ಅನುಸರಣೆ ಮಾಡಿದ್ದೇ ಆದರೆ ಯಾವ ವೈದ್ಯನೂ ಬೇಕಾಗಿಲ್ಲ ರೀ. ಯಾರಿಗೆ ಬೇಕು ವೈದ್ಯ? ನೋಡಿ, ಶೀತ, ಉಷ್ಣ, ವಾತ ಈ ಮೂರದ್ದು ನಿಮಗೆ ಗೊತ್ತಿದೆಯಲ್ಲ. ಪ್ರತಿಯೊಬ್ಬನಿಗೂ ಶೀತ ಅಂದರೆ ಶೀತ ಅಂದರೆ ಅದನ್ನು ಕಫ ಪ್ರಕೃತಿ ಇಟ್ಕೊಳ್ಳಿ. ಉಷ್ಣ ಅಂದ್ರೇನು? ಉರಿ ಇದಾಗೋದು, ಕಣ್ಣುರಿ, ಉಷ್ಣ, ವಾತ, ಅದನ್ನೇ ವಾತ ಪಿತ್ತ ಕಫ ಅಂತ ತ್ರಿದೋಷಾತ್ಮ ಹೇಳ್ತಾರೆ. ಶ್ರೀ ಮೋಹನ ಫಾರ್ಮಾರವರ ಇಮ್ಯುನೋಫಿಟ್ ಕ್ಯಾಪ್ಸೂಲ್ ಪ್ರಕೃತಿ ದತ್ತ ಅಮೃತ ಸಮಾನವಾದ ಆಯುರ್ವೇದದ ಗಿಡಮೂಲಿಕೆಗಳಿಂದ ತಯಾರಿಸಿದ ಜೀವ ಚೈತನ್ಯ. ಯಾವುದೇ ದುಷ್ಪರಿಣಾಮಗಳಿಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ದಿವ್ಯೌಷಧ ಇಮ್ಯುನೋಫಿಟ್ ಕ್ಯಾಪ್ಸೂಲ್ಸ್. ಅಬಾಲ ವೃದ್ಧರಾದಿಯಾಗಿ ದಿನಕ್ಕೆ 2 ಕ್ಯಾಪ್ಸೂಲ್ ಸೇವಿಸಿ ಧೈರ್ಯವಾಗಿರಿ, ಆರೋಗ್ಯವಂತರಾಗಿ.